ಇಂದಿನ ಕತೆಗೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಯುವ ಸನ್ಯಾಸಿಯು ಗುರುಗಳಿಂದ ಬುದ್ಧಿವಂತಿಕೆಯನ್ನು ಕೇಳಿದನು, ಜೀವನದಲ್ಲಿ ಹೆಚ್ಚಿನ ಮೌಲ್ಯವನ್ನು ಕೇಳಿದನು. ಮಾಸ್ಟರ್ ತಿಳಿವಳಿಕೆ ಸ್ಮೈಲ್ ಜೊತೆ ಒಂದು ಅನನ್ಯ ಕೆಲಸವನ್ನು ಪ್ರತಿಕ್ರಿಯಿಸಿದರು. ಹಿಂದಿನ ತೋಟದಲ್ಲಿ ಸನ್ಯಾಸಿ ದೊಡ್ಡ ಕಲ್ಲನ್ನು ಎತ್ತಿಕೊಂಡು ಮಾರುಕಟ್ಟೆಗೆ ಹೊರಟನು. ಯಜಮಾನನ ಸೂಚನೆಗಳು ಸ್ಪಷ್ಟವಾಗಿವೆ. ಬೆಲೆ ಕೇಳಿದರೆ 2 ಬೆರಳುಗಳನ್ನು ತೋರಿಸಿ ಮತ್ತು ಚೌಕಾಶಿ ಮಾಡಿದರೆ ಕಲ್ಲನ್ನು ಹಿಂತಿರುಗಿ. ಮಾರುಕಟ್ಟೆಯಲ್ಲಿ ಗೃಹಿಣಿಯೊಬ್ಬಳು ಕಲ್ಲಿನ ಬೆಲೆಯನ್ನು ವಿಚಾರಿಸಿದಳು. ಸನ್ಯಾಸಿ ಮೌನವಾಗಿ 2 ಬೆರಳುಗಳನ್ನು ತೋರಿಸುತ್ತಾ ಅವಳ ಪ್ರಸ್ತಾಪವನ್ನು $2 ಹೆಚ್ಚಿಸುವುದನ್ನು ನೋಡಿದನು. ಆಶ್ಚರ್ಯಚಕಿತರಾದ ಅವರು ಮಾರಾಟ ಮಾಡುವುದನ್ನು ತಡೆದರು. ಯಜಮಾನನ ಬಳಿಗೆ ಹಿಂತಿರುಗಿ ಸನ್ಯಾಸಿ ಗೃಹಿಣಿಯ ಪ್ರಸ್ತಾಪವನ್ನು ಹಂಚಿಕೊಂಡರು. ಮರುದಿನ ಮ್ಯೂಸಿಯಂಗೆ ಕಲ್ಲನ್ನು ತೆಗೆದುಕೊಂಡು ಹೋಗಲು ಮಾಸ್ಟರ್ ಸೂಚಿಸಿದರು. ಪ್ರಕ್ರಿಯೆಯನ್ನು ಪುನರಾವರ್ತಿಸಿದರು. ವಸ್ತು ಸಂಗ್ರಹಾಲಯದಲ್ಲಿ ಒಬ್ಬ ವ್ಯಕ್ತಿಯು $2,000 ಅರ್ಪಿಸಿದನು. ಪ್ರತಿಮೆಯನ್ನು ಕಲ್ಪಿಸಿದನು. ಸನ್ಯಾಸಿ ಸೂಚನೆಗಳನ್ನು ಅನುಸರಿಸಿ ಕಲ್ಲನ್ನು ಮರಳಿ ತಂದರು. ಕುತೂಹಲಗೊಂಡ ಅವರು ಗುರುಗಳ ಮಾರ್ಗದರ್ಶನವನ್ನು ಕೇಳಿದರು. ಮಾಸ್ಟರ್ ನಗುತ್ತಾ ಸನ್ಯಾಸಿಯನ್ನು ಪುರಾತನ ಅಂಗಡಿಗೆ ನಿರ್ದೇಶಿಸಿದರು. ಅಲ್ಲಿ ಬಿಡ್ಗಳು $200,000 ಏರಿತು. ಉತ್ಸಾಹದಿಂದ ಸನ್ಯಾಸಿ ಈ ಅದೃಷ್ಟದ ಅರ್ಥವನ್ನು ಹುಡುಕುತ್ತಾ ಯಜಮಾನನ ಬಳಿಗೆ ಹಿಂತಿರುಗಿದನು. ಗುರುಗಳು ಪ್ರೀತಿಯಿಂದ ವಿವರಿಸಿದರು. ನಿಮ್ಮ ಜೀವನದ ಮೌಲ್ಯವು ಕಲ್ಲಿನಂತೆ. ತರಕಾರಿ ಮಾರುಕಟ್ಟೆಯಲ್ಲಿ ನೀವು $20, ವಸ್ತು ಸಂಗ್ರಹಾಲಯದಲ್ಲಿ 2,000, ಪುರಾತನ ಅಂಗಡಿಯಲ್ಲಿ 200,000. ವಿವಿಧ ಸ್ಥಳಗಳು ವಿಭಿನ್ನತೆಯನ್ನು ತರುತ್ತವೆ. ಮೌಲ್ಯಗಳನ್ನು. ನಮ್ಮ ಮೌಲ್ಯವು ಸ್ಥಿರವಾಗಿಲ್ಲ ಎಂದು ಕತೆ ನಮಗೆ ಕಲಿಸುತ್ತದೆ. ಜೀವನವು ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ನೀಡುತ್ತದೆ ಮತ್ತು ನಮ್ಮ ಆಯ್ಕೆಗಳು ನಮ್ಮ ಪ್ರಯಾಣವನ್ನು ರೂಪಿಸುತ್ತವೆ. ಕೆಲವೊಮ್ಮೆ ನಮ್ಮ ಸಾಮರ್ಥ್ಯವನ್ನು ಪ್ರಶಂಸಿಸದ ಸ್ಥಳಗಳಲ್ಲಿ ನಾವು ಕಾಣುತ್ತೇವೆ. ಪ್ರತಿಬಿಂಬಿಸುವುದು ಬಹಳ ಮುಖ್ಯ. ನಾವು ಸರಿಯಾದ ಸ್ಥಳದಲ್ಲಿದ್ದೇವೆಯೇ? ನಾವು ಸರಿಯಾದ ವ್ಯಕ್ತಿಗಳಿಂದ ಸುತ್ತುವರೆದಿದ್ದೇವೆಯೇ? ನಾವು ಪ್ರತಿಯೊಬ್ಬರೂ ವಿಶಿಷ್ಟವಾದ ಉಡುಗೊರೆಯನ್ನು ಹೊಂದಿದ್ದೇವೆ, ಪೋಷಿಸಲು ಮತ್ತು ಹಂಚಿಕೊಳ್ಳಲು ಅರ್ಹರಾಗಿದ್ದೇವೆ. ನಮ್ಮಲ್ಲಿ ನಂಬಿಕೆಯೇ ಮುಖ್ಯ. ನಿಮ್ಮ ಜೀವನವನ್ನು ಆಲೋಚಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನೀವು ಈಗ ಎಲ್ಲಿದ್ದೀರಿ ಮತ್ತು ನೀವು ಎಲ್ಲಿರಲು ಬಯಸುತ್ತೀರಿ? ಬದಲಾವಣೆಯನ್ನು ಮಾಡಲು ಮತ್ತು ನಿಮ್ಮ ನಿಜವಾದ ಕರೆಯನ್ನು ಮುಂದುವರಿಸಲು ಇದು ಎಂದಿಗೂ ತಡವಾಗಿಲ್ಲ. ನಿಮ್ಮ ಮೌಲ್ಯವನ್ನು ನಂಬಿರಿ, ನಿಮ್ಮ ಹೃದಯವನ್ನು ಅನುಸರಿಸಿ ಮತ್ತು ನಿಮ್ಮ ಜೀವನವು ಸುಂದರವಾದ ಮೇರುಕೃತಿಯಾಗುವುದನ್ನು ವೀಕ್ಷಿಸಿ. ನಿಮಗೆ ಈ ಕತೆ ಇಷ್ಟವಾಯಿತೆ? ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ.